ಅಮ್ಮ ಮಲಗಿದ್ದಾರೆ. ಅವರು ಹೇಳೋಕೆ ಮುಂಚೆ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀನಿ ನೋಡಿ. ಪ್ರತಿದಿನ ಅಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದು ನೋಡಿಹೆನು. ನನ್ನ ಪುಟ್ಟ ಅಡುಗೆ ಮನೆಯಲ್ಲಿ ನಾನು ಅಡುಗೆ ಮಾಡುವೆನು. ಮೊದಲು ಏನ್ ಮಾಡ್ಬೇಕು? ಗ್ಯಾಸ್ ಒಲೆಯಲ್ಲಿ ಕುಕ್ಕರ್ ಇಟ್ಟು ಮೊದಲು ಅನ್ನವ ಮಾಡುವೆನು. ಬಾಣಲೆಗೆ ತರಕಾರಿ ಹಾಕಿ ವಿಧ ವಿಧ ಪಲ್ಯವ ಮಾಡುವೆನು. ಏನೋ ಮರ್ತಿದ್ಯಲ್ಲ ಚಿಟ್ಟಿ. ಉಪ್ಪು ಮೆಣಸು ಸಾಕ ಎಂದು ಬಾಯಲ್ಲಿ ಇಟ್ಟು ನೋಡುವೆನು. ಎರಡು ಹಾಕಿ ಸರಿಯಾಗಿ ಪಲ್ಯವ ಮಾಡಿ ಮುಗಿಸುವೆನು. ಆ ದೋಸೆ ವಾಸನೆ ಘಮ ಘಮ ಅಂತಿದ್ಯಲ್ಲ. ಕಾವಲಿ ಮೇಲೆ ಹಿಟ್ಟನ್ನು ಹೊಯ್ದು ದೋಸೆಯ ಬೇಯಿಸಿ ತೆಗೆಯುವೆನು. ಬೆಣ್ಣೆ ಹಚ್ಚಿದ ಬ್ರೆಡ್ ಅನ್ನು ಟೋಸ್ಟರ್ ನಲ್ಲಿ ಟೋಸ್ಟ್ ಮಾಡುವೆನು. ಏನ್ ಚಿಟ್ಟಿ, ಊಟ ತಯಾರಾ? ಗುಂಡಾದ ತಟ್ಟೆ ಲೋಟಗಳನ್ನು ಮೇಜಿನ ಮೇಲೆ ಎತ್ತಿಡುವೆ. ಬನ್ನಿ ನಾವು ಸೇರಿ ತಿನ್ನುವ ಪ್ರೀತಿಯಿಂದ ಬಡಿಸುವೆನು. ಅಮ್ಮ ಮಲಗಿದ್ದಾರೆ. ಅವರು ಹೇಳೋಕೆ ಮುಂಚೆ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀನಿ ನೋಡಿ. ಪ್ರತಿದಿನ ಅಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದು ನೋಡಿಹೆನು. ನನ್ನ ಪುಟ್ಟ ಅಡುಗೆ ಮನೆಯಲ್ಲಿ ನಾನು ಅಡುಗೆ ಮಾಡುವೆನು. ಮೊದಲು ಏನ್ ಮಾಡ್ಬೇಕು? ಗ್ಯಾಸ್ ಒಲೆಯಲ್ಲಿ ಕುಕ್ಕರ್ ಇಟ್ಟು ಮೊದಲು ಅನ್ನವ ಮಾಡುವೆನು. ಬಾಣಲೆಗೆ ತರಕಾರಿ ಹಾಕಿ ವಿಧ ವಿಧ ಪಲ್ಯವ ಮಾಡುವೆನು. ಏನೋ ಮರ್ತಿದ್ಯಲ್ಲ ಚಿಟ್ಟಿ. ಉಪ್ಪು ಮೆಣಸು ಸಾಕ ಎಂದು ಬಾಯಲ್ಲಿ ಇಟ್ಟು ನೋಡುವೆನು. ಎರಡು ಹಾಕಿ ಸರಿಯಾಗಿ ಪಲ್ಯವ ಮಾಡಿ ಮುಗಿಸುವೆನು. ಆ ದೋಸೆ ವಾಸನೆ ಘಮ ಘಮ ಅಂತಿದ್ಯಲ್ಲ. ಕಾವಲಿ ಮೇಲೆ ಹಿಟ್ಟನ್ನು ಹೊಯ್ದು ದೋಸೆಯ ಬೇಯಿಸಿ ತೆಗೆಯುವೆನು. ಬೆಣ್ಣೆ ಹಚ್ಚಿದ ಬ್ರೆಡ್ ಅನ್ನು ಟೋಸ್ಟರ್ ನಲ್ಲಿ ಟೋಸ್ಟ್ ಮಾಡುವೆನು. ಏನ್ ಚಿಟ್ಟಿ, ಊಟ ತಯಾರಾ? ಗುಂಡಾದ ತಟ್ಟೆ ಲೋಟಗಳನ್ನು ಮೇಜಿನ ಮೇಲೆ